ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು, ನಿಮಗೆ ನಿಮ್ಮ SSP ಸ್ಕಾಲರ್ಶಿಪ್ ಲಾಗಿನ್ ID ಗೊತ್ತಿಲ್ಲ ಅಂದರೆ ನಿಮ್ಮ SSP ಐಡಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿದು ನಿಮ್ಮ ಪಾಸ್ವರ್ಡನ್ನು ಯಾವ ರೀತಿಯಾಗಿ ರೀಸೆಟ್ ಮಾಡ್ಕೊಂಡ್ಬಿಟ್ಟು ಸಂಪೂರ್ಣವಾಗಿ ಯಾವ ರೀತಿಯಾಗಿ ನಿಮಗೆ SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ನಿಮಗೆ ತಿಳಿಯುತ್ತೆ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮೊಂದು ಟೈಮನ್ನು ವೇಸ್ಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನಾನು ಲ್ಯಾಪ್ಟಾಪಲ್ಲಿ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಲ್ಯಾಪ್ಟಾಪಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ ಸೈಟ್ ಇಟ್ಕೋಬೋದು. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿಲ್ಲ ಯಾವ ರೀತಿಯಾಗಿ ಡೆಸ್ಕ್ಟಾಪ್ ಸೈಟ್ ಇಟ್ಕೊಳ್ಳೋದು ಅಂತ. ನಿಮ್ಮ ಗೂಗಲ್ ಅಥವಾ ಕ್ರೋಮ್ಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ 3 ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಇರುವಂತಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ನಿಮಗೆ ಅಪ್ಲೈ ಮಾಡೋದಕ್ಕೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇದಾಗಿ ನೀವು ಸರ್ಚ್ ಬಾರ್ನಲ್ಲಿ SSP ಅಂತ ಸರ್ಚ್ ಮಾಡಿ. SSP ಅಂತ ಸರ್ಚ್ ಮಾಡಿದಾಗ ನಮಗಿಲ್ಲಿ SSP ಸ್ಕಾಲರ್ಶಿಪ್ postmetric.government.in ಅಂತ ಮೊದಲ ವೆಬ್ಸೈಟ್ ಬರ್ತಾ ಇರೋವಂಥದ್ದು ನೀವು ಇಲ್ಲಿ ನೋಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ನಿಮಗೆ SSP ಅಕೌಂಟ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು, ನಿಮ್ಮ SSP ID ಯಾವ ರೀತಿಯಾಗಿ ಕಂಡುಹಿಡಿದು ಯಾವ ರೀತಿಯಾಗಿ ಪಾಸ್ವರ್ಡನ್ನು ಫಾರ್ಗೆಟ್ ಮಾಡೋದು, ಯಾವ ರೀತಿಯಾಗಿ ನಿಮ್ಮ ಪಾಸ್ವರ್ಡನ್ನು ರಿಕವರ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೀತಿ ಇಂಟರ್ಫೇಸ್ ಬಂದಾಗ ನೀವು ಹೊಸ ಖಾತೆಯನ್ನು ತೆಗೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ. ನಂದು ಆಲ್ರೆಡಿ SSP ID ಇದೆ, ನಾನು ಆಧಾರ್ ಕಾರ್ಡ್ ನಂಬರನ್ನು ಹಾಕ್ತೀನಿ, ನೋಡ್ಕೋಬೋದು. ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿದಾಗ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ನನ್ನ ಸ್ಕೂಲಲ್ಲಿ ಅವರೇ ಮಾಡಿರೋದು, ನಿಮಗೂ ಆಲ್ಮೋಸ್ಟ್ ಆಲ್ ಕ್ರಿಯೇಟ್ ಮಾಡಿರ್ತಾರೆ. ಈ ರೀತಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಹಾಕಿದ ತಕ್ಷಣ ಡೈರೆಕ್ಟಾಗಿ ಇವರ SSP ID ಅಂತ ನನ್ನ SSP ID ಬಂದಿರೋದು ಮತ್ತು ನನ್ನ SSP IDಗೆ ಯಾವ ನಂಬರ್ ಲಿಂಕ್ ಇದೆ ಅಂತ ಅದು ಕೂಡ ಬಂದಿದೆ. ಇದಿಷ್ಟು ಇನ್ಫಾರ್ಮೇಷನ್ ಸಾಕು ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದಾಗ ಈ ರೀತಿ ಇಂಟರ್ಫೇಸ್ ಬಂದರೆ ನಿಮ್ಮದು ಅಕೌಂಟ್ ಇನ್ನೂ ಓಪನ್ ಮಾಡಿಲ್ಲ ಅಂತ. ಇಲ್ಲಿ ನಿಮ್ಮ ನೇಮ್ ಹ್ಯಾಸ್ ಪರ್ ಆಧಾರ್ ಅಂತ ಇರುತ್ತಲ್ಲ, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಅದನ್ನು ಹಾಕಿ ನಂತರ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇರುವಂಥದ್ದು. ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಕೆಳಗಡೆ OTP ಮೇಲೆ ಕ್ಲಿಕ್ ಮಾಡಿದಾಗ ಜನರೇಟ್ OTP ಬರುತ್ತೆ. ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಅದರ OTP ಬರುತ್ತೆ. ನಂತರ ಈ ರೀತಿ ಸ್ಟೆಪ್ಸ್ಗಳು ಬರುತ್ತೆ. ಇಲ್ಲಿ ನಿಮ್ಮ ನೇಮು ಡೀಟೇಲ್ಸು ಎಲ್ಲ ಒಂದು ಡೀಟೇಲ್ಸ್ ಯಾವ ಥರ ಕೇಳ್ತಾ ಹೋಗುತ್ತೆ ಅದನ್ನು ಹಾಕಿಬಿಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ತಿರ್ಗಾ ನಾವು ಈ ಒಂದು SSP ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೋಡ್ಕೋಬೋದು ಈ ರೀತಿ ಇಂಟರ್ಫೇಸ್ ಬಂದಿದೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ನೀವೇನಾದರೂ 1 to 10th ಇದ್ದರೆ, ನೀವು 1 to 10th ಓದ್ತಿದ್ರೆ ಇಲ್ಲಿ ಕೆಳಗಡೆ ಗ್ರೀನ್ ಬಾಕ್ಸಲ್ಲಿ ಒಂದು ಬಂದಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಇಯರು, ಸೆಕೆಂಡ್ ಇಯರು, ಡಿಗ್ರಿ, ಡಬಲ್ ಡಿಗ್ರಿ, BSc B.Ed ಏನೇ ಒಂದು ಫಸ್ಟ್ ಇಯರ್ PUC ಆಗಿರ್ಬೋದು, 10th ಮೇಲ್ಪಟ್ಟು ಕಲಿತಿದ್ರೆ ಈ ಎರಡನೇ ಆಪ್ಷನ್ ಇದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ 1 to 10th ಇದ್ದರೆ ಇಲ್ಲಿ ಗ್ರೀನ್ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ ಡಿಗ್ರಿ ಫಸ್ಟ್ ಸೆಮ್ಮು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಯೂಸರ್ ID ಕೇಳ್ತಾ ಇರೋವಂಥದ್ದು. ನಾನು ಆಲ್ರೆಡಿ ಹೇಳಿದ್ನಲ್ಲ ಯಾವ ರೀತಿಯಾಗಿ ಯೂಸರ್ ID ತೆಗೆಯೋದು ಅಂತ. ನಿಮ್ಮೊಂದು SSP ವೆಬ್ಸೈಟ್ಗೆ ಹೋದಾಗ ನಮಗೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ ಈ ಫಸ್ಟ್ ಬಾಕ್ಸಲ್ಲಿ ಇಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ, ಹೊಸ ಖಾತೆ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿದಾಗ ಈ ರೀತಿ SSP ID ಬರುತ್ತಲ್ಲ ಇದೇ ನಮ್ಮ ID. ಇದನ್ನು ತೊಗೊಂಡು ಬಂದು ಇಲ್ಲಿ ಯೂಸರ್ IDಯಲ್ಲಿ ಹಾಕಿ ಪಾಸ್ವರ್ಡ್ ಕೇಳ್ತಾ ಇರೋವಂಥದ್ದು. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಇದೆಯಲ್ಲ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇದನ್ನು ಕಾಪಿ ಮಾಡ್ಕೋತೀನಿ. ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯೂಸರ್ ID ಹಾಕಿ ತಿರ್ಗಾ ನನ್ನ SSP ID ಬಂದಿರುತ್ತಲ್ಲ ಅದನ್ನು ಇಲ್ಲಿ ಹಾಕಿಬಿಟ್ಟು
ನಿಮ್ಮ ಪಾಸ್ವರ್ಡನ್ನು ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಇನ್ನೊಂದು ಸತಿ ಅದನ್ನೇ ಪಾಸ್ವರ್ಡ್ ಹಾಕಿಬಿಟ್ಟು ನಿಮ್ಮ SSP ID ಯಾವ ಒಂದು ಮೊಬೈಲ್ ನಂಬರ್ ಇರುತ್ತಂತ ಅದು ಕೂಡ ಇಲ್ಲಿದೆ. ಈ ಒಂದು ನಂಬರ್ಗೆ OTP ಹೋಗುತ್ತೆ. OTPನ ಹಾಕ್ಬಿಟ್ಟು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳಿ. ರೀಸೆಟ್ ಮಾಡ್ಕೊಂಡ ತಕ್ಷಣ ಮತ್ತೆ ನೀವು ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನಂತರ SSP ವೆಬ್ಸೈಟ್ಗೆ ಬಂದಾಗ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅಪ್ಲೈ ಮಾಡೋದಕ್ಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಐಡಿಯನ್ನು ಹಾಕಿಬಿಟ್ಟು ನೀವು ಏನೊಂದು ಪಾಸ್ವರ್ಡ್ ರಿಕವರ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಪಾಸ್ವರ್ಡನ್ನು ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚಾವನ್ನು ಹಾಕಿದರೆ ಬಾಕ್ಸಲ್ಲಿ ಯಾವ ರೀತಿ ಕ್ಯಾಪ್ಚಾ ಇರುತ್ತೆ ಆ ಕ್ಯಾಪ್ಚಾವನ್ನು ಹಾಕಿದಾಗ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ SSP ಲಾಗಿನ್ ಆಗುತ್ತೆ. ಲಾಗಿನ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಹೋಮ್, ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್, ಪ್ರಿಂಟ್ ಅಕ್ನಾಲಜ್ಮೆಂಟ್, ಗೆಟ್ ಪಿ ಶಿಪ್ ಕಾರ್ಡ್ ಈ ರೀತಿ ಇಂಟರ್ಫೇಸ್ ಬಂದಾಗ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಸೆಕೆಂಡ್ ಆಪ್ಷನ್ ಬಂದಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಸ್ಟೆಪ್ಸ್ಗಳು ಬರ್ತಾ ಇರುವಂಥದ್ದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಈ 5 ಸ್ಟೆಪ್ಸ್ಗಳು ಗ್ರೀನ್ ಬಂದಾಗ ಮಾತ್ರ ನಮ್ಮ ಒಂದು SSP ಸ್ಕಾಲರ್ಶಿಪ್ ಅಪ್ಲೈ ಆಗಿದೆ, ಸಕ್ಸಸ್ ಆಗಿದೆ ಅಂತ ಅರ್ಥ. ನಾನು ಸ್ಟೆಪ್ 1 ಆಲ್ರೆಡಿ ಹಾಕಿದ್ದೀನಿ, ನಿಮಗೆ ಇನ್ನೊಂದ್ಸಲಿ ತೋರಿಸ್ತೀನಿ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತಲ್ಲ. ಇಲ್ಲಿ ಎಂಟರ್ ಸ್ಕೂಲ್ ಸ್ಟಡಿ ಡೀಟೇಲ್ಸ್ 10th ಡೀಟೇಲ್ಸ್ ಕೇಳುತ್ತೆ. ಇದು ಆಲ್ರೆಡಿ ನಾನು 10thಲ್ಲಿದ್ದಾಗಲೇ ನಮ್ಮ ಒಂದು ಸ್ಕೂಲಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಸ್ಕೂಲಲ್ಲಿ ಹಾಕಿರುತ್ತಾರೆ. ನೀವು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ದೇನಾದರೂ ಗ್ರೀನ್ ಇದ್ದಿದ್ದಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇರುತ್ತಲ್ಲ, ಇಲ್ಲಿ ಎಡಿಟ್ ಇರುತ್ತಲ್ಲ, ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಬಂದಿರುತ್ತೆ. ಜಸ್ಟ್ ನೀವು ವಿಕಲಚೇತನರೇ ಅಂತ ಕೇಳಿರುತ್ತೆ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿರೋದಿಲ್ಲ, ನೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಇರುತ್ತಲ್ಲ ಅಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಬಂದಿರುತ್ತೆ. ಎಲ್ಲ ಒಂದು ಕಾಲಮಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಬರುತ್ತೆ. ಇಲ್ಲಿ ಎಡಿಟ್ ಅಂತ ಇರುತ್ತೆ, ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಮಿಡಿಯೇಟಾಗಿ ಎಲ್ಲ ಒಂದು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕಂಪಲ್ಸರಿ ಕ್ಲಿಕ್ ಮಾಡಬೇಕು. ಅಂದಾಗಲೇ ಇಲ್ಲಿ ಗ್ರೀನ್ ಕಲರ್ ನೆಕ್ಸ್ಟ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ಸೆಕೆಂಡ್ ಕಾಲಮಲ್ಲಿ. ಇಲ್ಲಿ ಬ್ಯಾಕ್ ಬಂದಾಗ ಇಲ್ಲಿ ಗ್ರೀನ್ ಆಗಿರುತ್ತೆ, ನಾವು ನೋಡ್ಕೋಬೋದು. ಇಲ್ಲಿ ಗ್ರೀನ್ ಆಗಿದೆ, ಸೆಕೆಂಡ್ ಎಲ್ಲೋ ಆಗಿದೆ, ಥರ್ಡ್ ರೆಡ್ ಆಗಿದೆ. ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿದೆ, ಥರ್ಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಇಲ್ಲಿ ಸೆಕೆಂಡ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಹೊರ ರಾಜ್ಯದಲ್ಲಿರೋ ವಿಶ್ವವಿದ್ಯಾಲಯ ಅಥವಾ ಶೈಕ್ಷಣಿಕ ಸಂಸ್ಥೆಯ ವ್ಯಾಸಂಗ ಮಾಡುತ್ತಿದ್ದೀರಾ, ಈ ರೀತಿ ನಾವು ಓದ್ಕೊಂಡ್ಬಿಟ್ಟು ಇಲ್ಲಿ ಎಸ್ ನೋ ಮೇಲೆ ಕ್ಲಿಕ್ ಮಾಡೋದು ಸಿಂಪಲ್ಲಾಗಿ. ಯಾರ ಅವಶ್ಯಕತೆನೂ ಅವಾಗ ಬೇಕಾಗಿರೋದಿಲ್ಲ. ಇವಾಗ ಆರ್ ಯು ಸ್ಟಡಿಂಗ್ 11th or 12th CBSE ICSE ನಿಮಗೆ ಗೊತ್ತಿರಬೇಕಾಗಿರುತ್ತೆ. ನಿಮ್ಮ ಬಗ್ಗೆ ಗೊತ್ತಿದ್ದರೆ ಮಾತ್ರ ಇಲ್ಲಿ ಈಸಿಯಾಗಿ ನಾವು ಎಸ್ ನೋ ಮೇಲೆ ಕ್ಲಿಕ್ ಮಾಡೋದಕ್ಕೆ ಚಾನ್ಸ್ ಆಗುತ್ತೆ. ಇಮಿಡಿಯೇಟಾಗಿ ನನ್ನ ಒಂದು ಡೇಟಾ ಎಲ್ಲ ಒಂದು ಬೋರ್ಡಿಂದ ಇಮಿಡಿಯೇಟಾಗಿ ಲಿಂಕ್ ಆಗಿರುತ್ತೆ. ಅದಕ್ಕೆ ಇಮಿಡಿಯೇಟಾಗಿ ಎಲ್ಲ ಒಂದು ಇನ್ಫಾರ್ಮೇಷನ್ ಬಂದಿರುವಂಥದ್ದು. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಡೇಟಾ ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ನಾನು ಕೋರ್ಸ್ ಸ್ಟಾರ್ಟ್ ಡೇಟ್ ಹಾಕಿಬಿಟ್ಟು ಇಲ್ಲಿ ಮೋಡ್ ಆಫ್ ಅಡ್ಮಿಷನ್, ಕೌನ್ಸ್ಲಿಂಗ್ ಕೋರ್ಸು ಯಾವ ಒಂದು ರೀತಿಯಲ್ಲಿ ನಾನು ಅಪ್ಲೈ ಮಾಡಿದೆ, ಅಡ್ಮಿಷನ್ ಮಾಡಿದೆ ಅಂತ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕೂಡ ಗ್ರೀನ್ ಆಗುತ್ತೆ ಇಮಿಡಿಯೇಟಾಗಿ. ಇದು ಯಾವ ಥರ ಗ್ರೀನ್ ಆಗಿದೆಯಲ್ಲ ಅದೇ ಥರ ಇದು ಕೂಡ ಗ್ರೀನ್ ಆಗುತ್ತೆ. ಇನ್ನು ನೆಕ್ಸ್ಟು ಸ್ಟೆಪ್ 3 ಈ ಅಸೆಷನ್ ಡೀಟೇಲ್ಸ್ ಅಂತ ಇರುತ್ತಲ್ಲ, ಈ ಅಟೆಷನ್ ಡೀಟೇಲ್ಸ್ ಇದು ನಾನು ಅಪ್ಲೈ ಮಾಡಿದ್ದೀನಿ. ಅದು ಬಂದ ಮೇಲೆ ಆ ಒಂದು ನಂಬರ್, ಈ ಅಟೆಷನ್ ನಂಬರ್ ಇರುತ್ತೆ, ಆ ನಂಬರ್ ಇನ್ನೂ ಬಂದಿಲ್ಲ ನನಗೆ. ಆ ಒಂದು ನಂಬರ್ ಬಂದ ತಕ್ಷಣ ಈ ಅಟೆಷನ್ ಡೀಟೇಲ್ಸನ್ನು ಹಾಕಿಬಿಟ್ಟು ಸಬ್ಮಿಟ್ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಂದು ಸ್ಟೆಪ್ 3 ಕೂಡ ಸಕ್ಸಸ್ ಆಗುತ್ತೆ. ನಿಮಗೆ ಬೇರೆ ಬಂದಿರುತ್ತೆ, ಡೇಟಾವನ್ನು ಓದ್ಕೊಂಡ್ಬಿಟ್ಟು ಏನು ಕೇಳಿರುತ್ತೆ ಅದರ ಪ್ರಕಾರ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟೆಪ್ 3 ಈ ರೀತಿ, ಈ ಅಟೆಷನ್ ನಾನು ಇನ್ನೂ ಅಪ್ಲೈ ಮಾಡೋದಕ್ಕೆ ಹಾಕಿದ್ದೀನಿ, ಅದು ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ. ಅದರ ಮೇಲೆ ಅದು ಬಂದ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಅಪ್ಲೈ ಮಾಡ್ತೀನಿ. ಆವಾಗ ಸ್ಟೆಪ್ 3 ಕೂಡ ನಂದು ಗ್ರೀನ್ ಆಗುತ್ತೆ. ಇಲ್ಲಿ ಸ್ಟೆಪ್ 4 ಹಾಸ್ಟೆಲ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲೇನಿಲ್ಲ, ಸ್ಟೆಪ್ 4ಅಲ್ಲಿ ಎಸ್ ಆರ್ ನೋ ಅಂತ ಮಾತ್ರ ಇರುತ್ತೆ. ನೀವು ಡೇ ಸ್ಕಾಲರ್ ಇರ್ತಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಡೇ ಸ್ಕಾಲರ್ ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಸ್ಟೆಲ್ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೆಪ್ 4 ಕೂಡ ಗ್ರೀನ್ ಆಗಿರುತ್ತೆ. ಸ್ಟೆಪ್ 5 ಏನಿಲ್ಲ ಸ್ನೇಹಿತರೆ, ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಮಾಡೋದು ಮಾತ್ರ ಸ್ಟೆಪ್ 5 ಏನಪ್ಪ ಅಂದರೆ ಫೈನಲ್ ಸಬ್ಮಿಟ್, ಎಲ್ಲವನ್ನು ಓದ್ಬಿಟ್ಟು ಬರೀ ಫೈನಲ್ ಕ್ಲಿಕ್ ಟು ಫೈನಲ್ ಸಬ್ಮಿಟ್ ಅಂತಿರುತ್ತೆ.
ನಾನು ತೋರಿಸ್ತಾ ಇರೋವಂಥದ್ದು ಈ ರೀತಿ ಬಂದಾಗ ಮಾತ್ರ ನೀವು ಒಂದು ಫೈನಲ್ ಆಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಆವಾಗ ಇಮಿಡಿಯೇಟಾಗಿ 5 ಕೂಡ ಗ್ರೀನ್ ಆಗಿರುತ್ತೆ. ಗ್ರೀನ್ ಆಯ್ತಪ್ಪ, 5 ಕೂಡ ಗ್ರೀನ್ ಆಯಿತು. ಅದನ್ನು ಯಾವ ರೀತಿಯಾಗಿ ಪ್ರಿಂಟ್ ತಗೊಳ್ಳೋದಂದರೆ ಇಷ್ಟಕ್ಕೆ ಸಕ್ಸಸ್ ಆಗಲ್ಲ. ಇಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. 5 ಕೂಡ ನಾನು ಇನ್ನೂ ಫಿಲ್ ಮಾಡಿಲ್ಲ, ಅದಕ್ಕೆ ಈ ರೀತಿ ಬರ್ತಾ ಇರುವಂಥದ್ದು. ಪ್ರಿಂಟ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಫಾರಮ್ ಬರುತ್ತೆ. ಅದನ್ನು ಪ್ರಿಂಟ್ ತೊಗೊಂಡ್ಬಿಟ್ಟು ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಕೊಟ್ಟರೆ ಅವರು ನೆಕ್ಸ್ಟ್ ಪ್ರೊಸೀಜರ್ ಮಾಡ್ತಾರೆ. ಈ 5 ಕೂಡ ಕಂಪ್ಲೀಟಾಗಿ 5 ಸ್ಟೆಪ್ಸು ಗ್ರೀನ್ ಬಂದ ತಕ್ಷಣ ಈ ಒಂದು ಪ್ರಿಂಟ್ ಅಕ್ನಾಲಜ್ಮೆಂಟ್ ಪ್ರಿಂಟ್ ತೊಗೊಂಡ್ಬಿಟ್ಟು ನಿಮ್ಮ ಸ್ಕೂಲು ಕಾಲೇಜಸಲ್ಲಿ ಕೊಟ್ಟರೆ ಅವರು ನೆಕ್ಸ್ಟ್ ಪ್ರೊಸೀಡ್ ಮಾಡ್ತಾರೆ. ಆವಾಗ ಮಾತ್ರ ನಿಮಗೆ ಗೌರ್ಮೆಂಟಿಂದ SSP ಸ್ಕಾಲರ್ಶಿಪ್ ದುಡ್ಡು ಬರುತ್ತೆ. ಅಲ್ಲಿವರೆಗೂ ಬರೋದಿಲ್ಲ ಸ್ನೇಹಿತರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು EKYC ಮಾಡಿರೋದಿಲ್ಲ. ನಾನು ಹೇಳೋದು ಮರೆತೆ ಸ್ಟಾರ್ಟಿಂಗಲ್ಲಿ ಹೇಳಬೇಕಾಗಿತ್ತು. ಈ EKYC ಮೇಲೆ ಕ್ಲಿಕ್ ಮಾಡಿ. EKYC ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಆಧಾರ್ ಕಾರ್ಡದಲ್ಲಿರೋ ಫೋಟೋವನ್ನು ಬಂದಿರುತ್ತೆ. ನೀವೇನಾದರೂ ಬಂದಿಲ್ಲಪ್ಪ ಅಂದರೆ ಇದು ಸೋ ಸಿಂಪಲ್ಲು. ನಾನು ಆಲ್ರೆಡಿ EKYC ಮಾಡಿದ್ದೀನಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು OTP ಹಾಕಿದ್ರೆ ಸಾಕು, EKYC ಕೂಡ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಎಲ್ಲ ಒಂದು ಸ್ಟೆಪ್ಸನ್ನು ಗ್ರೀನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಮೇಲೆ ಪ್ರಿಂಟ್ ತೊಗೊಂಡ್ಬಿಟ್ಟು ನಿಮ್ಮ ಸ್ಕೂಲು ಕಾಲೇಜಸಲ್ಲಿ ಕೊಟ್ಟರೆ ಇದಿಷ್ಟು SSP ಹಾಕೋದು. ಏನೇ ಒಂದು ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ಸ್ ಮಾಡಿ. ಮತ್ತು ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಹೆಚ್ಚಿನ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ.